ನಿಜ ನೀವು ನಂಬಲ್ಲ, ಇನ್ಫಿನಿಕ್ಸ್ ಅವರು 25,000 ರೂಪಾಯಿ ಫೋನ್ ಲಾಂಚ್ ಮಾಡಿದ್ದಾರೆ. ಹೌದು, ಇನ್ಫಿನಿಕ್ಸ್ 040 5G ಅಂತ. ಇನ್ಫಿನಿಕ್ಸ್ ಅಂತ ಬ್ರ್ಯಾಂಡ್ ಅವರು 25,000 ರೂಪಾಯಿಗೆ ಲಾಂಚ್ ಮಾಡಿದ್ದಾರೆ ಅಂತ ಅಂದರೆ ಈ ಫೋನಲ್ಲಿ ಅಂಥದ್ದು ಏನಿರ್ಬೋದು? ನಾನಿವತ್ತು ಈ ಸ್ಮಾರ್ಟ್ಫೋನ್ ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಈ ಸ್ಮಾರ್ಟ್ಫೋನನ್ನು ಅನ್ಬಾಕ್ಸ್ ಮಾಡೋಣ. ಈ ಫೋನ್ ಮೇಲ್ಗಡೆ ಸೌಂಡ್ ಬೈ JBL ಅಂತ ಹಾಕಿದ್ದಾರೆ, NFC ಇದೆಯಂತೆ ಮತ್ತು ವರ್ಕ್ಸ್ ವಿತ್ ಗೋಪ್ರೋ ಅಂತೆ. ನೋಡಿದವ್ರಿಗೆ ಹೆಂಗೆ ಅನ್ಸ್ಬಿಡುತ್ತೆ ಅಂತ ಅಂದರೆ, ಇದ್ರ ಒಳಗಡೆ ಏನೋ ಗೋಪ್ರೋನೇ ಕೊಟ್ಬಿಟ್ಟವ್ರ ಅಂತ ಅನ್ಕೋಬೇಕು. ಆ ರೀತಿ ಹಾಕ್ಬಿಟ್ಟಿದ್ದಾರೆ ಗೋಪ್ರೋ ಲೋಗೋನ. ಬನ್ನಿ ಡೈರೆಕ್ಟಾಗಿ ಇದನ್ನು ಅನ್ಬಾಕ್ಸ್ ಮಾಡೋಣ. ಈ ಬಾಕ್ಸನ್ನು ಓಪನ್ ಮಾಡಿದ್ರೆ ಇದ್ರೊಳಗಡೆ ಡೈರೆಕ್ಟಾಗಿ ಸ್ಮಾರ್ಟ್ಫೋನ್ ನೋಡೋಕ್ಕೆ ಸಿಗುತ್ತೆ. ಇದನ್ನು ಪಕ್ಕಕ್ಕಿಟ್ಟರೆ ಇದ್ರ ಕೆಳಗಡೆ ಒಂದು ಸಿಮ್ ಎಜೆಕ್ಷನ್ ಪಿನ್ನು, ನಂತರ ಯೂಸರ್ ಮ್ಯಾನ್ಯುಯಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡು ಮತ್ತು ಟೆಂಪರ್ಡ್ ಗ್ಲಾಸ್ ಕೊಟ್ಟಿದ್ದಾರೆ. ಆಯಿತಾ, ಸೂಪರ್ ವಿಷಯ ಗುರು. ನೀವು ಹೊರಗಡೆ ಹಾಕ್ಸ್ತೀರಾ ಅಂದರೆ 150-200 ರೂಪಾಯಿ ಆದರೂ ಆಗುತ್ತೆ ಮಿನಿಮಮ್ಮು. ಇದ್ರ ಕೆಳಗಡೆ ಒಂದು ಬ್ಯಾಕ್ ಕವರ್ ಇದೆ. ಲಿಟ್ರಲಿ ಈ ಬ್ಯಾಕ್ ಕವರ್ ಸಖತ್ತು ಪ್ರೀಮಿಯಂ ಕ್ವಾಲಿಟಿಯ ಹಾರ್ಡ್ ಕೇಸು. ಇದರಲ್ಲಿ ನಮಗೆ ಮ್ಯಾಕ್ಸೇಫ್ ಸಹ ಸಿಗ್ತಾ ಇದೆ. ಸೂಪರ್ ವಿಷಯ ಅಂತೀನಿ. ಇದ್ರ ಕೆಳಗಡೆ ಒಂದು ಚಾರ್ಜರ್ ಕೊಟ್ಟಿದ್ದಾರೆ, 45 ವ್ಯಾಟ್ನ ಫಾಸ್ಟ್ ಚಾರ್ಜರು. ಓಕೆ ಅಂತೀನಿ. ಕೊನೆಯದಾಗಿ USB Type-C ಚಾರ್ಜಿಂಗ್ ಕೇಬಲ್ಲು, Type A ಇಂದ Type-C ಕೇಬಲ್ನ ಕ್ವಾಲಿಟಿ ಪರವಾಗಿಲ್ಲ. ಇದನ್ನು ಬಿಟ್ಟರೆ ಬೇರೇನೂ ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಸ್ಮಾರ್ಟ್ಫೋನಿಗೆ ಬಂದರೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಹೆವಿ ಪ್ರೀಮಿಯಮ್ ಆಗಿದೆ ಗುರು. ಒಂದು ಲೆವೆಲಿಗೆ ಲೈಟ್ ಫೀಲ್ ಇದೆ. 195 ಗ್ರಾಮ್ ವೆಯ್ಟು ಮತ್ತು 7.9 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಸ್ಮಾರ್ಟ್ಫೋನು. ಈ ಫೋನ್ನ ಫ್ರಂಟು ಮತ್ತು ಬ್ಯಾಕ್ ಎರಡು ಸಹ ಗ್ಲಾಸ್ ಕೊಟ್ಟಿದ್ದಾರೆ. ಒಂದು ಒಳ್ಳೆಯ ವಿಷಯ. ಫ್ರಂಟಲ್ಲಿ ಗೊರಿಲ್ಲಾ ಗ್ಲಾಸ್ 5 ಇದೆ. ಹಿಂಗಡೆ ಯಾವ ಗ್ಲಾಸ್ ಅಂತ ಸ್ಪೆಸಿಫೈ ಮಾಡಿಲ್ಲ. ಕರ್ವ್ ಡಿಸ್ಪ್ಲೇ ಸಿಗ್ತಾ ಇದೆ ಫ್ರಂಟಲ್ಲಿ. ಬೆಜಲೆಲ್ಲ ತುಂಬ ಕಡಿಮೆ ಇದೆ. ಸಖತ್ತು ಪ್ರೀಮಿಯಮ್ ಆಗಿ ಕಾಣುತ್ತೆ. ಅವ್ರು ಯಾವುದೇ ಸ್ಕ್ರೀನ್ ಗಾರ್ಡನ್ನು ಹಾಕಿಲ್ಲ, ಬಟ್ ಬಾಕ್ಸ್ ಒಳಗೆ ಟೆಂಪರ್ಡ್ ಗ್ಲಾಸ್ ಕೊಟ್ಟಿದ್ದಾರೆ. ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ ಮತ್ತು ಫ್ರಂಟಲ್ಲೂ ಸಹ ಫ್ಲ್ಯಾಶನ್ನು ಕೊಟ್ಟಿದ್ದಾರೆ. ಇನ್ಫಿನಿಕ್ಸ್ ಅವರು ಆಲ್ಮೋಸ್ಟ್ ಎಲ್ಲ ಅವ್ರ ಫೋನಲ್ಲಿ ಫ್ರಂಟ್ ಫ್ಲ್ಯಾಶ್ ಕೊಡ್ತಾರೆ. ಇದರಲ್ಲೂ ಸಹ ಅದನ್ನು ಕಾಂಪ್ರಮೈಸ್ ಮಾಡಿಲ್ಲ. ಸೂಪರ್ ಅಂತೀನಿ. ಫ್ರಂಟಿಂದ ಸಖತ್ತು ಪ್ರೀಮಿಯಮ್ ಆಗಿ ಕಾಣುತ್ತೆ. ಈ ಬೆಲೆಗೆ ಹೆವಿ ಇಂಪ್ರೆಸ್ ಮಾಡ್ತು. ಹಿಂದಕ್ಕೆ ಬಂತು ಅಂದರೆ ಆಗಲೇ ಹೇಳ್ದಂಗೆ ಇದು ಕೂಡ ಗ್ಲಾಸು. ಇದು ಕೂಡ ಹೆವಿ ಪ್ರೀಮಿಯಂ ಲುಕ್ಕನ್ನು ಹೊಂದಿರುವಂಥ ಬ್ಯಾಕು. ಡ್ಯುಯಲ್ ಟೋನ್ ಫಿನಿಶ್ ನಮಗೆ ಸಿಗ್ತದೆ. ಒಂಥರ ಮ್ಯಾಟ್ ಇರೋದ್ರಿಂದ ಸ್ಮಡ್ಜಸ್ ಅಷ್ಟಾಗಿ ಕಾಣೋದಿಲ್ಲ. ಹಿಂದ್ಗಡೆ 3 ಕ್ಯಾಮ್ರಾ ಇದೆ ಮತ್ತು ಡ್ಯುಯಲ್ LED ಫ್ಲ್ಯಾಶನ್ನು ಕೊಟ್ಟಿದ್ದಾರೆ. ಈ ಫೋನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ ಆಯಿತಾ. ಸೊ ಹಿಂದ್ಗಡೆ ತುಂಬ ಕ್ಲೀನ್ ಲುಕ್ ನಮಗೆ ಸಿಗುತ್ತೆ. ಈ ಫೋನಲ್ಲಿ ಪ್ಲಾಸ್ಟಿಕ್ ಫ್ರೇಮ್ ಇದೆ. ಮೆಟಾಲಿಕ್ ಫ್ರೇಮ್ ಒಂದು ಕೊಟ್ಬಿಟ್ಟಿದ್ರೆ ಅವನ ಅಜ್ಜಿ ಹೆಂಗಿರ್ತಿತ್ತು ಅಂದರೆ, USB Type-C ಪೋರ್ಟು, ಹೆಡ್ಫೋನ್ ಜಾಕ್ ಇಲ್ಲ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ. 2 ಸಿಮ್ಮನ್ನು ನೀವು ಹಾಕ್ಕೊಬೋದು. ನಂಗೆ ಅನ್ನಿಸ್ದಂಗೆ ಇದು ಸದ್ಯಕ್ಕೆ ಲಾಂಚ್ ಆಗ್ತಿರೋದೇ 2 ಸ್ಟೋರೇಜ್ ವೇರಿಯಂಟಲ್ಲಿ, 256 GB ಮತ್ತು 512 GB ಈ ಬೆಲೆಗೆ. ಸೊ ಸ್ಟೋರೇಜ್ನ ಅವಶ್ಯಕತೆ ಏನು ಬೇಡ ಅನಿಸುತ್ತೆ. ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಇನ್ನು ಈ ಫೋನಲ್ಲಿ ನಮಗೆ IP54 ಡಸ್ಟ್ ಮತ್ತು ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಕೊಟ್ಟಿದ್ದಾರೆ. ಒಂದು ಒಳ್ಳೆಯ ವಿಷಯ ಅಂತೀನಿ. ಮತ್ತು IR ಬ್ಲಾಸ್ಟರ್ ಸಹ ಇದೆ. ಜೊತೆಗೆ ಮೇಲ್ಗಡೆ ಸೌಂಡ್ ಬೈ JBL ಅಂತ ಕೂಡ ಒಂದು ಲೋಗೋ ಇದೆ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ನನಗೆ ಹೆವಿ ಪ್ರೀಮಿಯಮ್ ಅನ್ನಿಸ್ತು. ಈ ಪ್ರೈಸ್ ರೇಂಜಿಗೆ ಸಖತ್ ಇಂಪ್ರೆಸ್ ಮಾಡ್ತು. ಈ ಒಂದು ಸ್ಮಾರ್ಟ್ಫೋನ್ ನಿಮಗೆ ಟೋಟಲ್ 3 ಕಲರ್ ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. ನಿಮ್ಗೆ ಇಷ್ಟ ಬಂದಿದ್ದು ನೀವು ಪ್ರಿಫರ್ ಮಾಡ್ಬೋದು. ಇನ್ನು ಡಿಸ್ಪ್ಲೇಗೆ ಬಂತು ಅಂದರೆ ಈ ಫೋನಲ್ಲಿ 6.78 ಇಂಚಿನ ಫುಲ್ HD+ ರೆಸೊಲ್ಯೂಷನ್ನ ಹೊಂದಿರುವಂಥ ಅಮೋಲೆಡ್ ಡಿಸ್ಪ್ಲೇ ಇದೆ. ಈ ಡಿಸ್ಪ್ಲೇ 144 ವರ್ಡ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ. ಸೊ ಇನ್ಫಿನಿಕ್ಸ್ ಅವರು ಈ ಪ್ರೈಸ್ ರೇಂಜಲ್ಲಿ ಯೂಶ್ವಲಿ 120 ಹರ್ಟ್ಸ್ ಕೊಡೋರು, ಈ ಸಲ 144 ಹರ್ಟ್ಸ್ನ ರಿಫ್ರೆಶ್ ರೇಟ್ ಕೊಟ್ಟಿದ್ದಾರೆ. ಸೊ ಇನ್ಫಿನಿಕ್ಸ್ ಅವ್ರ ಪ್ರಕಾರ ಈ 0 ಸೀರೀಸು ಅವ್ರು ಲಾಂಚ್ ಮಾಡುವಂಥ ಒಂದು ಗೇಮಿಂಗ್ ಸೀರೀಸು, ಗೇಮರ್ಸ್ಗಳಿಗೆ ಅಂತ ಮಾಡಿರುವಂಥ ಫೋನ್. ಈ ಕಾರಣದಿಂದ ರಿಫ್ರೆಶ್ ರೇಟ್ ಸ್ವಲ್ಪ ಜಾಸ್ತಿ ಇದೆ. ಇದು 10-bit ಡಿಸ್ಪ್ಲೇ ಆಯಿತಾ. 100% DCI-P3 ಕಲರ್ ಗಾಮೆಂಟನ್ನು ಸಪೋರ್ಟ್ ಮಾಡಿದೆ. ಸೊ ಕಲರ್ಸ್ ಎಲ್ಲ ಹೆವಿ ಆ್ಯಕ್ಯುರೇಟ್ ಆಗಿರುತ್ತೆ ಮತ್ತು ಒಂದು ಲೆವೆಲಿಗೆ ಹೆವಿ ಬ್ರೈಟ್ ಆಗಿ ಸಹ ಇದೆ. 1300 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸು. ಬಿಸಿಲಿಗೆ ಹೋದರೂ ಸಹ ಒಂದು ಲೆವೆಲಿಗೆ ಬ್ರೈಟ್ ಆಗುತ್ತೆ. ಮತ್ತು ಇವ್ರದ್ದು iCare ಸರ್ಟಿಫಿಕೇಷನ್ ಎಲ್ಲ ಮಾಡಿಸಿದ್ದಾರೆ TUV ಅವ್ರ ಹತ್ರ. ಸೊ ನಾಮಕಾವಸ್ಥೆ ಮಾಡಿಸ್ತಾರೆ, ಏನೋ ಒಂದು ಬ್ಯಾಡ್ಜ್ ಹಾಕೊಳ್ಳೋದಕ್ಕೆ. ಸೊ ಎಲ್ಲ ಫೋನಲ್ಲೂ ಇರುತ್ತೆ, ಬಟ್ ಈಗ ಸರ್ಟಿಫೈ ಮಾಡಿಸಿದ್ದಾರೆ ಅಷ್ಟೇ. ಮತ್ತು ಇದರಲ್ಲಿ ನಮಗೆ ವೆಟ್ ಟಚ್ ಅಂದರೆ ಕೈ ಒದ್ದಾಗಿದ್ರು ಸಹ ಈ ಫೋನ್ನ ಯೂಸ್ ಮಾಡುವಂಥ
ಫೀಚರ್ನ ಕೂಡ ಆ್ಯಡ್ ಮಾಡಿದ್ದಾರೆ. ಇನ್ನು ವೇರಿಯಂಟಿಗೆ ಬಂತು ಅಂದರೆ ಈ ಸ್ಮಾರ್ಟ್ಫೋನ್ ಸದ್ಯಕ್ಕೆ 2 ಸ್ಟೋರೇಜ್ ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. 12 GB ರ್ಯಾಮು, 256 GB ಸ್ಟೋರೇಜು, 12 GB ರ್ಯಾಮು ಮತ್ತು 512 GB ಸ್ಟೋರೇಜು. ಇದರಲ್ಲಿ ನಮಗೆ ಎಕ್ಸ್ಟೆಂಡೆಡ್ ರ್ಯಾಮ್ ಆಪ್ಷನ್ ಸಹ ಇದೆ. ಅವಶ್ಯಕತೆ ಇರೋ ಟೈಮಲ್ಲಿ ಸ್ಟೋರೇಜನ್ನು ರ್ಯಾಮ್ ರೀತಿ ಯೂಸ್ ಮಾಡ್ಕೊಳ್ಳುತ್ತೆ ಅಪ್ ಟು 24 GB ತನಕ. ಮತ್ತು ಇದರಲ್ಲಿರುವಂಥ ರ್ಯಾಮ್ ಟೈಪ್ ಬಂದ್ಬಿಟ್ಟು LPDDR5X ರ್ಯಾಮು, ಯಾವುದೇ ಕಾಂಪ್ರಮೈಸ್ ಆಗಿಲ್ಲ. ಸ್ಟೋರೇಜ್ ಟೈಪ್ ಬಂದ್ಬಿಟ್ಟು UFS 3.1 ಸ್ಟೋರೇಜು. ಈ ಬೆಲೆಗೆ ಸೂಪರ್ ಅಂತೀನಿ ಆಯಿತಾ. ರ್ಯಾಮು ಸ್ಟೋರೇಜ್ನಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ಇನ್ನು ಇದರಲ್ಲಿರುವಂಥ ಪ್ರೊಸೆಸರ್ ಬಗ್ಗೆ ಮಾತನಾಡಬೇಕು ಅಂದರೆ ಡೈಮೆನ್ಸಿಟಿ 8200 5G ಪ್ರೊಸೆಸರ್, ಒಂದು ಲೆವೆಲ್ಗೆ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ನಾವು ಅಂಥದ್ದು ಬೆಂಚ್ ಮಾರ್ಕನ್ನು ಚೆಕ್ ಮಾಡ್ದಂಗೆ 9,28,000 ರೇಟಿಂಗನ್ನು ಕೊಡ್ತು. ಒಂದು ಒಳ್ಳೆಯ ರೇಟಿಂಗ್ ಈ ಬೆಲೆಗೆ. ಇನ್ನೊಂದು ಸ್ವಲ್ಪ ಬಡ್ಜೆಟನ್ನು ಜಾಸ್ತಿ ಮಾಡಿಕೊಂಡ್ರೆ ಇದಕ್ಕಿಂತ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ನಿಮಗೆ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಸ್ನ್ಯಾಪ್ಡ್ರ್ಯಾಗನ್ 7+ Gen 3 ಅಥವಾ ಸ್ನ್ಯಾಪ್ಡ್ರ್ಯಾಗನ್ 8S Gen 3 ಈ ಎರಡೂ ಕೂಡ ನಿಮಗೆ ಇದಕ್ಕಿಂತ ಒಂದು 3,000-4,000 ಬಡ್ಜೆಟ್ ಜಾಸ್ತಿ ಮಾಡಿಕೊಂಡ್ರೆ ಸಿಗುವಂಥ ಪ್ರೊಸೆಸರ್ಗಳು. ನಂಗೆ ಅನ್ನಿಸ್ದಂಗೆ ಈ ಬಡ್ಜೆಟ್ ನಿಮ್ಮ ಹತ್ರ ಇದ್ದರೆ ಆ ಪ್ರೊಸೆಸರ್ ಹೊಂದಿರುವಂಥ ಫೋನ್ಗಳನ್ನ ತಗೋಬೋದು. ನೀವು ಪರ್ಫಾರ್ಮೆನ್ಸನ್ನು ಜಾಸ್ತಿ ನೋಡ್ತಾ ಇದ್ದೀರಾ ಅಂತ ಅಂದರೆ ಇದು ಕೂಡ ಒಂದು ಲೆವೆಲಿಗೆ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ರೇ. ನಾವಿದರಲ್ಲಿ ಗೇಮಿಂಗ್ ಟೆಸ್ಟನ್ನು ಸಹ ಮಾಡಿದ್ವು. BGMIನಲ್ಲಿ ಸ್ಮೂತ್ ಪ್ಲಸ್ ಎಕ್ಸ್ಟ್ರೀಮ್ ಗ್ರಾಫಿಕ್ ತನಕ ಹೋಯಿತು. ಎಕ್ಸ್ಟ್ರೀಮ್ ಪ್ಲಸ್ ಕೊಡಬೇಕಾಗಿತ್ತು ನಂಗೆ ಅನ್ನಿಸ್ದಂಗೆ, ಇದು ಗೇಮಿಂಗ್ ಫೋನ್ ಆಗಿರೋದ್ರಿಂದ ಇದರಲ್ಲಿ ನಮಗೆ ಸ್ಮೂತ್ ಎಕ್ಸ್ಪೀರಿಯನ್ಸ್ ಸಿಕ್ತು. ಹೈಯೆಸ್ಟ್ ಅಂದರೆ ಅಲ್ಟ್ರಾ HDRನಲ್ಲಿ ಅಪ್ ಟು ಅಲ್ಟ್ರಾ ತನಕ ಹೋಗುತ್ತೆ. ಇದು ಪ್ಲೇಯಬಲ್ ಇದೆ, ಕ್ವಾಲಿಟಿ ಇಂಪ್ರೂವ್ ಆಗಿದೆ, ಬಟ್ ಪ್ಲೇಯಬಲ್ ಗೇಮ್ ಪ್ಲೇ. ಜೊತೆಗೆ ಬ್ಯಾಟ್ರಿ ಡ್ರೈನ್ ಮತ್ತು ಟೆಂಪ್ರೇಚರ್ ವೇರಿಯೇಷನ್ ನಾವು ಟೆಸ್ಟ್ ಮಾಡ್ದಂಗೆ ಬ್ಯಾಟ್ರಿ ಡ್ರೈನ್ ತುಂಬ ನಾರ್ಮಲ್ ಅನ್ನಿಸ್ತು. ಬಟ್ ಟೆಂಪ್ರೇಚರ್ ವೇರಿಯೇಷನ್ನು ನಾವು ಬೆಂಚ್ ಮಾರ್ಕ್ ಮಾಡೋ ಟೈಮಲ್ಲಿ ಮತ್ತು ಗೇಮಿಂಗ್ ಆಡೋ ಟೈಮಲ್ಲಿ ಸ್ವಲ್ಪ ಹೀಟ್ ಫೀಲ್ ಆಗಬಹುದು. ನೀವು ಬ್ಯಾಕ್ ಕವರ್ ಹಾಕ್ಕೊಂಡಿದ್ರೆ ಅಷ್ಟೊಂದು ಫೀಲ್ ಆಗಲ್ಲ. ಒಟ್ಟಿಗೆ ಈ ಫೋನ್ ಮ್ಯಾಕ್ಸಿಮಮ್ ಅಂದರೆ 48 ಡಿಗ್ರಿ ಸೆಲ್ಸಿಯಸ್ ತನಕ ಹೋಯಿತು. ಈ ಪ್ರೊಸೆಸರ್ ಡೈಮೆನ್ಸಿಟಿ ಪ್ರೊಸೆಸರ್ ಆಗಿರೋದ್ರಿಂದ ಯೂಶ್ವಲಿ ಈ ಪ್ರೊಸೆಸರ್ಗಳು ಸ್ವಲ್ಪ ಹೀಟ್ ಆಗುತ್ತೆ. 8,000 ಮೇಲೆ, ಡೈಮೆನ್ಸಿಟಿ 8,000 ಮೇಲಿರುವಂಥ ಪ್ರೊಸೆಸರ್ಗಳು ಸ್ವಲ್ಪ ಹೀಟ್ ಆಗುತ್ತೆ. ಬಟ್ ಬ್ಯಾಕ್ ಕವರ್ ಹಾಕೊಂಡ್ರೆ ಅಷ್ಟೊಂದು ಫೀಲ್ ಆಗಲ್ಲ. ಅದು ನಂಗೆ ಅನ್ನಿಸ್ತಂಗೆ ನಾರ್ಮಲು 48-50 ಒಳಗಿದೆ ಅಂದರೆ ನಾರ್ಮಲ್ ಅಂತಲೇ ಅನ್ಬೋದು. ಬಟ್ ಸ್ಟಿಲ್ ತಲ್ಲಿಟ್ಕೊಂಡ್ರಿ ಸ್ವಲ್ಪ ಹೀಟ್ ಫೀಲ್ ಆಗಬಹುದು ಕೆಲವೊಂದು ಟೈಮು. ಇನ್ನು ಕ್ಯಾಮ್ರಾಗೆ ಬಂತು ಅಂದರೆ ರೇರಲ್ಲಿ 3 ಕ್ಯಾಮ್ರಾ ಇದೆ. ಅದರಲ್ಲಿ ಮೇನ್ ಸೆನ್ಸಾರ್ ಬಂದುಬಿಟ್ಟು 108 MP ಆಪ್ಟಿಕಲ್ ಇಮೇಜ್ ಸ್ಟೆಬಿಲೇಷನ್ ಹೊಂದಿರುವಂಥ ಕ್ಯಾಮ್ರಾ. ಇದು ತೆಗೆಯುವಂಥ ಫೋಟೋ ಆ್ಯಕ್ಚುಲಿ ಈ ಬೆಲೆಗೆ ಒಂದು ಲೆವೆಲಿಗೆ ಚೆನ್ನಾಗಿದೆ ಅನ್ನಿಸ್ತು ನನಗೆ. ಕಲರ್ಸ್ ಎಲ್ಲ ನ್ಯಾಚುರಲ್ ಆಗಿದೆ ಅನ್ನಿಸ್ತು ಮತ್ತು ಕ್ರಿಸ್ಪ್ ಆಗಿದೆ. ಪ್ರೋಸೆಸ್ ಮಾಡುತ್ತೆ ಒಂದು ಲೆವೆಲಿಗೆ ಮತ್ತು ಪೋರ್ಟ್ರೇಟ್ ಶಾಟ್ಸ್ಗಳು ಕೂಡ ತುಂಬ ಚೆನ್ನಾಗಿದೆ ಅನ್ನಿಸ್ತು. ಇದರಲ್ಲಿ 108 MP ಇದೆ ಅಂದ ತಕ್ಷಣ ಒಳ್ಳೆ ಕ್ಯಾಮ್ರಾ ಅಂತ ಹೇಳ್ತಿಲ್ಲ. ಅದು ಪ್ರೋಸೆಸ್ ಮಾಡಾದ್ಮೇಲೆ ಕೊಡುವಂಥ ಔಟ್ಪುಟ್ಟಿಗೆ ಇದು ಒಂದು ಲೆವೆಲಿಗೆ ಈ ಬೆಲೆಗೆ ತಕ್ಕ ರೀತಿಯಲ್ಲಿದೆ ಅಂತೀನಿ. ಹೆವಿ ಕ್ರೇಜಿ ಗುರು ಅನ್ನಲ್ಲ, ಬೆಲೆಗೆ ಒಂದು ಲೆವೆಲಿಗೆ ಚೆನ್ನಾಗಿದೆ ಅನ್ನಿಸ್ತು. ಇದ್ರ ಜೊತೆಗೆ 50 MP ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಕೂಡ ಕೊಟ್ಟಿದ್ದಾರೆ. ಒಂದು ಲೆವೆಲಿಗೆ ವೈಡ್ ಆಗಿದೆ. ಕ್ಲಾರಿಟಿ ಕೂಡ ಚೆನ್ನಾಗಿದೆ ಅನ್ನಿಸ್ತು. ಇದು ಕೂಡ ಒಂದೊಳ್ಳೆ ಕ್ಲಾರಿಟಿ ಔಟ್ಪುಟನ್ನು ಕೊಡುತ್ತೆ. 50 MP ಆಗಿರೋದ್ರಿಂದ ಡೀಟೇಲ್ಡ್ ವೈಡ್ ಆ್ಯಂಗಲ್ ಶಾರ್ಟ್ಸ್ಗಳು ನಮಗೆ ಸಿಗುತ್ತೆ. ಇನ್ನೊಂದು 2 MP ಡೆಪ್ತ್ ಸೆನ್ಸರ್ ಕೊಟ್ಟಿದ್ದಾರೆ, ಮಾಡೋಕ್ಕೆ ಕೆಲಸ ಇಲ್ಲ. ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂದರೆ ಇದು ಕೂಡ 50 MP ಫ್ರಂಟ್ ಕ್ಯಾಮ್ರಾ. ಇದರ ಕ್ಲಾರಿಟಿ ಇದರಲ್ಲೂ ಕೂಡ ವೈಡ್ ಶಾಟ್ ಇದೆ. ನನಗೆ 1XL ತೆಗೆದಾಗ ಚೆನ್ನಾಗಿ ಕಾಣುತ್ತೆ ಅನ್ನಿಸ್ತು. ಬಟ್ 0.8XL ತೆಗೆದಾಗ ಮುಖ ಒಂಥರ ಮಾಡುತ್ತೆ ಅಂತ ಅನ್ನಿಸ್ತು. ಸೊ ಒಟ್ಟಿಗೆ ಅದಕ್ಕೆ ಫಿಲ್ಟರ್ನೆಲ್ಲ ನೀವು ಆ್ಯಡ್ ಮಾಡ್ಕೊಬೋದು. ಈ ಕ್ಯಾಮ್ರಾ ಅಪ್ಲಿಕೇಶನ್ ತುಂಬ ಯುನೀಕ್ ಆಗಿದೆ ಆಯಿತಾ. ಇದರಲ್ಲಿ ವ್ಲಾಗ್ ಮೋಡೆಲ್ಲ ಸಿಗ್ತಾ ಇದೆ. ಡಿಫ್ರೆಂಟ್ ಸ್ಟೈಲ್ಸ್ ಆಫ್ ವ್ಲಾಗ್ಗಳು ಪ್ರೀಸೆಟ್ ನಮಗೆ ಸಿಗುತ್ತೆ ಆಯಿತಾ. ಫ್ರಂಟಲ್ಲೂ ಫ್ಲ್ಯಾಶ್ ಇರೋದ್ರಿಂದ ನಿಮಗೆ ಕತ್ಲೆಯಲ್ಲೂ ಕೂಡ ಒಳ್ಳೆ ಸೆಲ್ಫಿಗಳು ಕೂಡ ಸಿಗುತ್ತೆ. ಡಿಫ್ರೆಂಟ್ ಮೋಡ್ಸ್ ಇದೆ. ನನಗೆ ಇಂಟ್ರೆಸ್ಟಿಂಗ್ ಅನಿಸಿದ್ದು ಇದರಲ್ಲಿ ಗೋಪ್ರೋ ಮೋಡ್ ಅಂತ ಇದೆ ಆಯಿತಾ. ಇದಕ್ಕೆ ಹೋದರೆ ನಾನು ಅಂದ್ಕೊಂಡಿದ್ದೆ ಗೋಪ್ರೋ ರೀತಿ ವೀಡಿಯೋಸನ್ನು ನಾವು ಈ ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೆ. ಬಟ್ ಅಲ್ಲ, ನಾವು ನಮ್ಮ ಹತ್ರ ಗೋಪ್ರೋ ಇದ್ದರೆ ಈ ಒಂದು ಫೋನ್ನ ಮುಖಾಂತರ ಕಂಟ್ರೋಲ್ ಮಾಡ್ಬೋದು ಅಷ್ಟೇ, ಬೇರೇನೂ ಇಲ್ಲ. ಸೊ ಒಂದು ರೀತಿ ರಿಮೋಟ್ ರೀತಿ ಕೆಲಸವನ್ನು ಮಾಡುತ್ತೆ. ಅದು ಪ್ರೀ ಬಿಲ್ಟ್ ಆಗಿದೆ ಇದರಲ್ಲಿ ಆಯಿತಾ, ಇನ್ನೇನೂ ಇಲ್ಲ. ನಂಗೆ ಅನ್ನಿಸ್ದಂಗೆ ನೀವು ಯಾವ ಫೋನಿಗೆ ಬೇಕಾದರೂ ಗೋಪ್ರೋ ಅವ್ರದ್ದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಂಡು ಯಾವ ಫೋನಲ್ಲಿ ಬೇಕಾದರೂ ಕಂಟ್ರೋಲ್ ಮಾಡ್ಬೋದು. ಬಟ್ ಇದರಲ್ಲಿ ಪ್ರೀ ಬಿಲ್ಡ್ ಕೊಟ್ಟಿದ್ದಾರೆ ಅಷ್ಟೇ. ಅದನ್ನು ಕ್ಯಾಮ್ರಾ ಅಪ್ಲಿಕೇಶನ್ ಒಳಗಡೆ ಇಂಟಿಗ್ರೇಟ್ ಮಾಡಿದ್ದಾರೆ ಅಷ್ಟೇ, ಬೇರೆ ಏನೂ ಇಲ್ಲ. ಇದೇನಂತ ಹೆವಿ ಯುನೀಕ್ ಫೀಚರ್ ಅಂತ ನನಗೆ ಅನ್ನಿಸ್ಲಿಲ್ಲ ಆಯಿತಾ.
ಓಕೆ ಅಂತೀನಿ. ಸೊ ಓವರಾಲ್ ಕ್ಯಾಮ್ರಾ ಈ ಬೆಲೆಗೆ ತಕ್ಕ ರೀತಿಯಲ್ಲಿದೆ ಅಂತ ಅನ್ನಿಸ್ತು. ವಿಡಿಯೋಗ್ರಫಿಗೆ ಬಂತು ಅಂದರೆ ಈ ಫೋನ್ನ ಫ್ರಂಟು ಮತ್ತು ಬ್ಯಾಕ್ ಎರಡೂ ಸಹ 4K 60 FPS ವಿಡಿಯೋ ರೆಕಾರ್ಡ್ ಮಾಡಬಲ್ ಅಂತ ಕೆಪಾಸಿಟಿ ಇದೆ. ಸೂಪರ್ ಅಂತೀನಿ. ತುಂಬ ಸ್ಟೇಬಲ್ ಶಾರ್ಟ್ಸ್ ನಮಗೆ ಸಿಗುತ್ತೆ. ರೇರಲ್ಲಂತೂ ಹೆವಿ ಸ್ಟೇಬಲ್ ಶಾರ್ಟ್ಸು, ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಇರೋದ್ರಿಂದ. ಈವನ್ EIS ಕೂಡ ಇದೆ. ಸೊ ಅದರಿಂದ ಒಳ್ಳೆ ಸ್ಟೇಬಲ್ ಶಾರ್ಟ್ಸ್ಗಳು ಸಿಗುತ್ತೆ. ಈವನ್ ಫ್ರಂಟಲ್ಲೂ ಕೂಡ ಒಂದು ಲೆವೆಲಿಗೆ ಸ್ಟೇಬಲ್ ಅಂತ ಅನ್ನಿಸ್ತು. ಈವನ್ ಒಂದು ಲೆವೆಲಿಗೆ ವೈಡ್ ಆಗೂ ಕೂಡ ಇದೆ. ಅವರ ಕ್ಯಾಮ್ರಾ ಪರವಾಗಿಲ್ಲ ಅಂತೀನಿ ಬೆಲೆಗೆ. ಇನ್ನು ಸೆಕ್ಯೂರಿಟಿಗೆ ಬಂತು ಅಂದರೆ ಈ ಫೋನಲ್ಲಿ ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ ಮತ್ತು ಫೇಸ್ ಅನ್ಲಾಕ್ ಸಹ ಇದೆ ಮತ್ತು ವೈಡ್ ವೈನ್ L1 ಸೆಕ್ಯೂರಿಟಿನ ಸಹ ಕೊಟ್ಟಿದ್ದಾರೆ. ಇನ್ನು ಬ್ಯಾಟ್ರಿಗೆ ಬಂದರೆ 5000 mAh ಕೆಪಾಸಿಟಿ ಬ್ಯಾಟ್ರಿ ಇದೆ ಸ್ಟ್ಯಾಂಡರ್ಡು. ಬಾಕ್ಸ್ ಒಳಗೆ 45 ವ್ಯಾಟ್ನ ಚಾರ್ಜರ್ ಕೊಟ್ಟಿದ್ದಾರೆ ಮತ್ತು ಇದರಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಕೂಡ ಸಪೋರ್ಟ್ ಇದೆ. ಅಪ್ ಟು 20 ವ್ಯಾಟ್ ತನಕ ವೈರ್ಲೆಸ್ ಚಾರ್ಜ್ ಮಾಡ್ಬೋದು. ಈ ಪ್ರೈಸ್ ರೇಂಜಲ್ಲಿ ಯುನೀಕ್ ಫೀಚರ್ ಅಂತೀನಿ. ಇದನ್ನು ಬಿಟ್ಟರೆ ಮೋಟೋದವರು ಕೂಡ ಇದೇ ಪ್ರೈಸ್ ರೇಂಜಲ್ಲಿ ವೈರ್ಲೆಸ್ ಚಾರ್ಜಿಂಗನ್ನು ಕೊಡ್ತಾರೆ. ಅವ್ರು ಬಿಟ್ಟರೆ ನಂಗೆ ಅನ್ನಿಸ್ದಂಗೆ ಇನ್ಫಿನಿಕ್ಸ್ ಅವರೇನಾ ಅಂತ. ಆಯಿತಾ, ಸೂಪರ್ ಅಂತೀನಿ. ಇನ್ನು ಇದರಲ್ಲಿ ನಮಗೆ ರಿವರ್ಸ್ ವೈರ್ಲೆಸ್ ಚಾರ್ಜಿಂಗ್ ಆಪ್ಷನ್ ಸಹ ಇದೆ. ಸೊ ರಿವರ್ಸ್ ಆಗಿ ಅಂದರೆ ಈ ಫೋನಿಂದ ಬೇರೆ ವೈರ್ಲೆಸ್ ಚಾರ್ಜ್ ಸಪೋರ್ಟ್ ಆಗುವಂಥ ಫೋನ್ನ ಚಾರ್ಜ್ ಕೂಡ ಮಾಡ್ಬೋದು. ಜೊತೆಗೆ ಬೈಪಾಸ್ ಚಾರ್ಜಿಂಗ್ ಫೀಚರ್ ಇದೆ ಇದರಲ್ಲಿ. ಸೊ ಲಾಕ್ ಸ್ಕ್ರೀನಲ್ಲೇ ನೀವು ಚಾರ್ಜಿಂಗ್ ಮೋಡನ್ನು ಚೇಂಜ್ ಮಾಡ್ಬೋದು. ಯೂನೀಕ್ ಅನ್ನಿಸ್ತು ನನಗಿದು. ಇನ್ನು OSಗೆ ಬಂದರೆ Android 14 ಬೇಸ್ ರನ್ ಆಗ್ತಿರುವಂಥ XOS ಇನ್ಫಿನಿಕ್ಸ್ ಅವ್ರದ್ದೇ. ಇದರಲ್ಲಿ ಕೆಲವೊಂದು ಬೇಡದಿರೋಂಥ ಅಪ್ಲಿಕೇಶನ್ ಇದೆ, ಅನ್ಇನ್ಸ್ಟಾಲ್ ಮಾಡ್ಕೊಬೋದು. ಅದರಲ್ಲಿ ಕೆಲವೊಂದನ್ನು ಒಟ್ಟಿಗೆ ಆಪ್ಟಿಮೈಸೇಷನ್ ಚೆನ್ನಾಗಿ ಮಾಡಿದ್ದಾರೆ, ಸ್ಮೂತಾಗಿ ರನ್ ಆಗ್ತಾ ಇದೆ ಮತ್ತು ಹೆವಿ ಕಸ್ಟಮೈಸೇಷನ್ ಎಲ್ಲ ಕೊಟ್ಟಿದ್ದಾರೆ. ನನಗೆ ಇಂಟ್ರೆಸ್ಟಿಂಗ್ ಅನಿಸಿದ್ದು ಇವ್ರು ಇಂಟಿಗ್ರೇಟ್ ಮಾಡಿರುವಂಥ ಕೆಲವೊಂದು AI ಫೀಚರ್ಗಳು. ನೀವೇನಾದರೂ ಟೈಪ್ ಮಾಡ್ತಿರ್ಬೇಕಾದ್ರೆ ಮೆಸೇಜ್ನಲ್ಲೋ ನೋಟ್ನಲ್ಲೋ ಎಲ್ಲೋ ಒಂದು ಕಡೆ ನೀವು ಆ ಟೆಕ್ಸ್ಟನ್ನು ಸೆಲೆಕ್ಟ್ ಮಾಡಿದ್ರೆ ಆಸ್ಕ್ AI ಅಂತ ತೋರಿಸುತ್ತೆ. ಅದನ್ನು ಪ್ರೆಸ್ ಮಾಡಿದ್ರೆ ಟೆಕ್ಸ್ಟ್ ಜನ್ರೇಷನ್ನು, ಟೆಕ್ಸ್ಟ್ ಆಪ್ಟಿಮೈಸೇಷನು, ಗ್ರಾಮರ್ ಚೆಕ್ ಎಲ್ಲ ಮಾಡ್ಬೋದು. ಸೊ ಚೆನ್ನಾಗಿದೆ AI ಫೀಚರ್ ಇದು. ಸೊ ಆನ್ಲೈನ್ ಮುಖಾಂತರ ಇದು ಕೆಲಸವನ್ನು ಮಾಡುತ್ತೆ. ಇತ್ತೀಚೆಗೆ ಎಲ್ಲ ಬ್ರ್ಯಾಂಡವರು ಕೊಡ್ತಾ ಇದ್ದಾರೆ, ಇವರು ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ಸ್ಟಿಕ್ಕರ್ ಮಾಡುವಂಥ ಫೀಚರ್ AI ಅಥವಾ ಆಬ್ಜೆಕ್ಟ್ ಎರೇಸರ್ ಫೀಚರ್ ಆಗಿರ್ಬೋದು, ವ್ಲಾಗಿಂಗ್ ಮಾಡೆಲ್ಲ ಕೊಟ್ಟಿದ್ದಾರೆ AI ಮುಖಾಂತರ. ಸೊ ಈ ರೀತಿ ಕೆಲವೊಂದು ಫೀಚರ್ ಕೊಟ್ಟಿದ್ದಾರೆ. ಅದು ಸೆಟ್ಟಿಂಗಲ್ಲೂ ಅವೈಲಬಲ್ ಇದೆ, ಅಪ್ಲಿಕೇಶನ್ ಮುಖಾಂತರ ಕೂಡ ಅವೈಲಬಲ್ ಇದೆ. ಫೊಲ್ಯಾಕ್ಸ್ ಅಂತ ಒಂದು ಅಪ್ಲಿಕೇಶನ್ ಇದೆ ಆಯಿತಾ, ಅದು ಇನ್ಫಿನಿಕ್ಸ್ ಅವ್ರದ್ದು AI ಅಪ್ಲಿಕೇಶನ್ನು. ಈ ಟೆಕ್ಸ್ಟ್ ಜನ್ರೇಷನ್ ಎಲ್ಲ ಅದ್ರ ಮುಖಾಂತರನೇ ಮಾಡೋದಿದು. ಸೊ ಓಕೆ ಅಂತೀನಿ. ಜೊತೆಗೆ ಈ ಫೋನಿಗೆ 2 ವರ್ಷಗಳ ಆ್ಯಂಡ್ರಾಯ್ಡ್ ಅಪ್ಡೇಟು ಮತ್ತು 3 ವರ್ಷಗಳ ಸೆಕ್ಯೂರಿಟಿ ಪ್ಯಾಚ್ ಕೊಡ್ತಾರಂತೆ. ಈ ಬೆಲೆಗೆ ಓಕೆ ಅಂತೀನಿ. ಇತ್ತೀಚೆಗೆ 12-13 ಸಾವಿರ ರೂಪಾಯಿಗೆಲ್ಲ 4 ವರ್ಷ 5 ವರ್ಷ ಆ್ಯಂಡ್ರಾಯ್ಡ್ ಅಪ್ಡೇಟ್ ಕೊಡ್ತಾ ಇದ್ದಾರೆ ಕೆಲವೊಂದು ಬ್ರ್ಯಾಂಡ್ಗಳು. ಇವ್ರು ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ಸ್ಪೀಕರಿಗೆ ಬಂದರೆ ಸ್ಟೀರಿಯೋ ಸ್ಪೀಕರು, ಬಾಟಮ್ ಫೈರಿಂಗ್ ಒಂದು ಮತ್ತು ಮೇಲ್ಗಡೆ ಇನ್ನೊಂದು ಸ್ಪೀಕರ್ ಇದೆ. JBL ಸ್ಪೀಕರ್ಸು. ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ, ಜ್ವರ ಕೂಡ ಕೇಳುತ್ತೆ. ಕನೆಕ್ಟಿವಿಟಿಗೆ ಬಂದರೆ ವೈಫೈ 6E ಸಪೋರ್ಟ್ ಇದೆ ಡ್ಯೂಯಲ್ ಬ್ಯಾಂಡ್ನ ಜೊತೆಗೆ. ಬ್ಲೂಟೂತ್ 5.3 ಕೊಟ್ಟಿದ್ದಾರೆ. NFC ಇದೆ. IR ಬ್ಲಾಸ್ಟರ್ನ ಸಹ ಕೊಟ್ಟಿದ್ದಾರೆ. ಆರಾಮಾಗಿ ನಾವು ನಮ್ಮ ಟಿವಿಯನ್ನು IR ಸಪೋರ್ಟ್ ಆಗುವಂಥ ಡಿವೈಸ್ನ ಫೋನ್ ಮುಖಾಂತರನೇ ಕಂಟ್ರೋಲ್ ಮಾಡ್ಬೋದು ಮತ್ತು 14 5G ಬ್ಯಾಂಡ್ಗಳು ಸಪೋರ್ಟ್ ಆಗುತ್ತೆ ಮತ್ತು ಅವಶ್ಯಕತೆ ಇರುವಂಥ ಎಲ್ಲ ಸೆನ್ಸಾರ್ಸನ್ನು ಹಾಕಿದ್ದಾರೆ. ಕ್ಯಾರಿಯರ್ ಅಗ್ರಿಗೇಷನ್ ಕೂಡ ಸಿಗ್ತಾರೆ. ಇದಿಷ್ಟು ಈ ಒಂದು ಫೋನಿಂದು ಮೇನ್ ಫೀಚರ್ಸ್. ನೀವಾಗಾದರೆ ಕೇಳ್ಬೋದು ಈ ಸ್ಮಾರ್ಟ್ಫೋನ್ನ ಈ ಪ್ರೈಸ್ ರೇಂಜಲ್ಲಿ ಪರ್ಚೇಸ್ ಮಾಡ್ಬೋದಾ ಅಂತ. ನೋಡಿ, ಫಸ್ಟ್ ಆಫ್ ಆಲ್ ನಿಮಗೆ 25,000 ಕೊಟ್ಟು ಈ ಬ್ರ್ಯಾಂಡಲ್ಲಿ ಫೋನ್ ತೊಗೊಳಕ್ಕೆ ಇಷ್ಟ ಇದೆಯಾ? ಯೋಚನೆ ಮಾಡಿ ಆಯಿತಾ. ಏನಕ್ಕೆ ಅಂದರೆ ಸ್ಪೆಸಿಫಿಕೇಷನ್ ಹೌದು ಚೆನ್ನಾಗಿದೆ ಈ ಫೋನಲ್ಲಿ, ಆದರೆ ಈ ಬ್ರ್ಯಾಂಡಿಗೆ ಎಷ್ಟು ಕೊಡ್ಬೋದಾ ಅಂತ ತುಂಬ ಜನ ಯೋಚನೆ ಮಾಡ್ತೀರಾ. ನನಗೆ ಈ ಫೋನಲ್ಲಿ ಇಷ್ಟ ಆಗಿದ್ದು ಹೌದು, ಡಿಸೈನ್ ಬಿಲ್ಡ್ ಕ್ವಾಲಿಟಿ ಸಖತ್ತಾಗಿದೆ, ಡಿಸ್ಪ್ಲೇ ಚೆನ್ನಾಗಿದೆ, ರ್ಯಾಮು ಸ್ಟೋರೇಜ್ ಚೆನ್ನಾಗಿದೆ, ಪ್ರೊಸೆಸರ್ ಓಕೆ, ಕ್ಯಾಮ್ರಾ ಓಕೆ, ಬ್ಯಾಟ್ರಿ ಚೆನ್ನಾಗಿದೆ, ವೈರ್ಲೆಸ್ ಚಾರ್ಜಿಂಗ್ ಕೂಡ ಸಿಗ್ತಾ ಇದೆ. ನನಗನ್ಸಿದ್ದು ಇತ್ತೀಚೆಗೆ ಇದೇ ಬೆಲೆಗೆ ಮೋಟೋರೋಲಾದವರು ಕೂಡ ಸಿಮಿಲರ್ ಫೀಚರ್ನ ಕೊಟ್ಬಿಟ್ಟು ಲಾಂಚ್ ಮಾಡ್ತಾ ಇದ್ದಾರೆ ಆಯಿತಾ. ನೋಡೋಕ್ಕೆ ಹೋದರೆ ಇದಕ್ಕಿಂತ ಅದು ಬ್ರ್ಯಾಂಡ್ ವೈಸು ಅದು ಚೆನ್ನಾಗಿದೆ ಆಯಿತಾ. ಬ್ರ್ಯಾಂಡ್ ವೈಸ್ ನೋಡೋದಕ್ಕೆ ಹೋದರೆ ನೀವು ಆಯಿತಾ. ನಾನು ಸಜೆಸ್ಟ್ ಮಾಡೋದಾದರೆ ಇದಕ್ಕಿಂತ ಒಂದು 2-3 ಸಾವಿರ ಬಡ್ಜೆಟನ್ನು ಜಾಸ್ತಿ ಮಾಡಿಕೊಂಡು ಸೇಲ್ ಶುರುವಾಗುತ್ತೆ ಇನ್ನೊಂದು ವಾರದಲ್ಲಿ. ಆ ಟೈಮಲ್ಲಿ ನಿಮಗೆ ಯಾವ ಆಪ್ಷನ್ ಬೇಕು, ನಿಮಗೆ ಯಾವ ಸ್ಪೆಸಿಫಿಕೇಷನ್ ಬೇಕು ಅದನ್ನು ತಲ್ಲಿಟ್ಕೊಂಡು ಸಿಮಿಲರ್ ಪ್ರೈಸ್ ರೇಂಜಲ್ಲಿ ಅಥವಾ ಇದಕ್ಕಿಂತ 1-2 ಸಾವಿರ ಬಡ್ಜೆಟನ್ನು ಜಾಸ್ತಿ ಮಾಡಿಕೊಂಡ್ರೆ ಇದಕ್ಕಿಂತ ಒಳ್ಳೆ ಆಪ್ಷನ್ಗಳು ನಿಮಗೆ ಈ ಸೇಲ್ ಟೈಮಲ್ಲಿ ಸಿಗ್ಬೋದು ಅಂತ ನನಗನ್ಸುತ್ತೆ. ಫಾರ್ ಎಕ್ಸಾಂಪಲ್ ಪೋಕೋ F6 ಆಲ್ರೆಡಿ 26-27 ಸಾವಿರ ರೇಂಜಲ್ಲಿದೆ. ಸೇಲ್ ಟೈಮಲ್ಲಿ ಇನ್ನೂ ಕಡಿಮೆ ಆಗ್ಬೋದು. ರಿಯಲ್ಮಿ GT20 ಆಗಿರ್ಬೋದು, ಐಕ್ಯೂ ಬೇಜಾನ್ ಫೋನ್ಗಳಿದೆ. ಮೋಟೋದಂತೂ ಇರೋಬರೋ ಎಲ್ಲ ಫೋನ್ಗಳು ಚೆನ್ನಾಗಿದೆ ಈ ಪ್ರೈಸ್ ರೇಂಜಲ್ಲಿ. ಸೊ ನೋಡಿಕೊಂಡು ಯೋಚನೆ ಮಾಡ್ಕೊಂಡು ಪರ್ಚೇಸ್ ಮಾಡಿ. ಫೋನ್ ಚೆನ್ನಾಗಿದೆ, ಆದರೆ ಎಲ್ಲೋ ಒಂದು ಕಡೆ ಮನಸ್ಸಲ್ಲಿ ಕೊರಿತಾ ಇರುತ್ತೆ ಆಯಿತಾ, ಈ ಫೋನ್ ಸಜೆಸ್ಟ್ ಮಾಡ್ಬೋದಾ ಅಂತ. ನೋಡಿ, ನಿಮಗೆ ಈ ಬ್ರ್ಯಾಂಡ್ ಓಕೆ ಅಂದರೆ, ಈ ಸ್ಪೆಸಿಫಿಕೇಷನ್ ಓಕೆ, ನಿಮಗೆ ಇಷ್ಟ ಆಗಿರೋದೆಲ್ಲ ಇದರಲ್ಲಿದೆ ಅಂತ ಅಂದರೆ ಒಂದು ಆಪ್ಷನ್ ಆಗಿ ಇಟ್ಕೊಬೋದು. ಸೊ ಇದಿಷ್ಟು ಈ ಫೋನ್ನ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್ನು. ನಿಮಗಿದ್ರ ಬಗ್ಗೆ ಏನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.